ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜೂನ್ 10ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋದನ್ನ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಜಿಕೆ ಕ್ಲಾಸ್ಗಳನ್ನು ಯಾರು ನೋಡಿಲ್ಲಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಮುಂಬರ್ತಕ್ಕಂತಹ ಸ್ಟೇಟ್ ಗೌರ್ಮೆಂಟ್ ಹಾಗೆ ಸೆಂಟ್ರಲ್ ಗೌರ್ಮೆಂಟಿನ ವಿವಿಧ ಎಕ್ಸಾಮ್ಗಳಿಗೆ ಅಲ್ಲಿಂದ ಪ್ರಶ್ನೆಗಳು ನಿಮಗೆ ಸಾಕಷ್ಟು ನೋಡೋಕ್ಕೆ ಸಿಗ್ತವೆ, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಫ್ರೆಂಚ್ ಓಪನ್ 2026ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡು ತಮ್ಮ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ವರ್ಷದಲ್ಲಿ ಎಷ್ಟು ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ? ಫಸ್ಟ್ ಅದು ಗೊತ್ತಿರಬೇಕಲ್ಲ ನಮಗೆ. ಎಷ್ಟು ನಡೀತವೆ ಸರ್? ಟೋಟಲಿ 4 ನಡೀತವೆ. ಹಾಗಾದರೆ ಇನ್ನು ಸೀರಿಯಲ್ ಆಗಿ, ಸೊ ಮೀನ್ಸ್ ವರ್ಷದ ಆರಂಭದಿಂದ ವರ್ಷದ ಕೊನೆಯವರೆಗೆ ಯಾವುದು ಮೊದಲಾಗುತ್ತೆ, ಯಾವುದು ಲಾಸ್ಟ್ ಆಗುತ್ತೆ, ಯಾವುದು ಸೆಕೆಂಡ್ ಆಗುತ್ತೆ, ಯಾವುದು ಥರ್ಡ್ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕಲ್ಲ. ಸೊ ಮೊದಲನೇ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂದರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಫಸ್ಟ್ ಯಾವುದು? ಆಸ್ಟ್ರೇಲಿಯಾ. ಲಾಸ್ಟ್ ಯಾವುದು? ಅಮೇರಿಕಾ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಮೀನ್ಸ್ USA ಓಪನ್ ಟೆನಿಸ್ ಟೂರ್ನಿ ಫಸ್ಟ್ ಲಾಸ್ಟ್ ಡೇ. ಸೊ ಮಿಡಲಲ್ಲಿ ಯಾವುದು? ಸೆಕೆಂಡ್ ಒನ್ ಯಾವುದು ಅಂತಂದರೆ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೇವೆ. ಹಾಗಾದರೆ ಥರ್ಡ್ ಯಾವುದು ಅಂದರೆ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ, ಸೆಕೆಂಡ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ಥರ್ಡ್ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ. ಹಾಗೆ ವರ್ಷದ ಕೊನೆಯ ಟೂರ್ನಿ ಯಾವುದು ಅಂತಂದರೆ ದಟ್ ಇಸ್ ಒಂದು USA ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೇವೆ, ಸರಿನಾ? ಸೊ ಇದು ನಿಮಗೆ ಕೇಳ್ತಾನೆ, ಯಾಕೆಂದರೆ ನಿಮಗೆ ಆರ್ಡ್ರಲ್ಲೇ ಬರೀರಿ ಅಂತ ಹೇಳ್ತಾನೆ, ಅವಾಗ ನೀವು ಹೇಳಬೇಕಾಗತ್ತೆ. ಸೊ ಹಾಗಾದರೆ ವರ್ಷದ 2ನೇ ಓಪನ್ ಟೆನಿಸ್ ಟೂರ್ನಿ ಆಗಿರ್ತಕ್ಕಂತಹ ಫ್ರೆಂಚ್ ಓಪನ್ 2026ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಅದು ಮೊದಲ ಬಾರಿಗೆ ಗೆದ್ದುಕೊಂಡಿದ್ದಾರೆ. ಅವರು ಯಾರು ಅಂತ? ಯಾರವರು? ಅಲೆಕ್ಸಾಂಡರ್ ಝರೆವ್ ಅವರು, ಫ್ಲಾವಿಯೋ ಕೊವೆಲ್ಲಿ ಅವರು, ಆ್ಯಂಡ್ ದೆನ್ ಕಾರ್ಲೋಸ್ ಅಲ್ಕರಾಜ್, ಜಾನಿಕ್ ಸಿನ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರಾಗಬಹುದು? ಯಾರು ಅಂದರೆ ಅಲ್ಲಿ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಲೆಕ್ಸಾಂಡರ್ ಝರೆವ್ ಅವರು ಅಂತ ಹೇಳ್ತೀವಿ, ಸರಿನಾ? ಸೊ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಸೊ ಇವರಿಗೆ ಡಯಾಬೆಟಿಕ್ ಆಗಿದೆ. ಓಕೆ, ಇನ್ ಮಿಡಲ್ ಆಫ್ ದ ಟೂರ್ನಿಯಲ್ಲಿ ಇವರು ಆ್ಯಕ್ಚುಲಿ ಆಡಕ್ಕೆ ಸಹ ಸಶಕ್ತರಾಗಿರಲಿಲ್ಲ, ಬಟ್ ಅದರ ನಂತರ ಆಡಿ ಆ್ಯಂಡ್ ದೆನ್ ಇವಾಗ ಫೈನಲ್ ಸಹ ಇವರು ಗೆದ್ದುಕೊಂಡು ಇವಾಗ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷ ವಿಜೇತರಾಗಿದ್ದಾರೆ. ಯಾರು ಅಂತಂದರೆ ಒಂದು ಅಲೆಕ್ಸಾಂಡರ್ ಝರೆವ್ ಅವರು. ನೆನ್ಪಿಟ್ಕೊಳ್ಳಿ ಸರ್. ಹಾಗಾದರೆ 2026 ಹೇಳಿದ್ರಿ, ಎಕ್ಸಾಮಲ್ಲಿ ಸಮ್ ಟೈಮ್ ಕೇಳ್ತಾನಲ್ಲ 2025 ಕೇಳ್ಬೋದಲ್ಲ, 2025 ಯಾರು ಗೆದ್ದಿದ್ರು ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ? ಅವಾಗ ನಿಮ್ಗೆ ಗೊತ್ತಿರಲಿ, ಈ ಒಂದು 2025 ಕಾರ್ಲೋಸ್ ಅಲ್ಕರಾಜ್ ಅವರು ಗೆದ್ದಿರ್ತಾರೆ. ಯಾರು? ಕಾರ್ಲೋಸ್ ಅಲ್ಕರಾಜ್ ಅವರು. ಹಾಗಾದರೆ ಈ ವರ್ಷ ಮಹಿಳೆಯರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ರಷ್ಯಾದ ಈ ಮೇರಿ ಆಂಡ್ರಿಯಾವ್ ಅಂತ ಹೇಳ್ತೀವಿ ಸರ್. ನಾವು ಒಂದು ಮೇರಿ ಅಥವಾ ಒಂದು ಮೀರಿ ಅಂತ ಬರುತ್ತೆ ಅವ್ರದ್ದು. ಓಕೆ, ಸೊ ಆ ಒಂದು ಮೇರಿ ಆಂಡ್ರಿಯಾವಾ ಅಂತಕ್ಕಂತಹ ಮಹಿಳೆ, ಸೊ ಅವರು ಈ ಒಂದು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಹಾಗಾದರೆ ಲಾಸ್ಟ್ ಇಯರ್ ಯಾರು ಗೆದ್ದಿದ್ರು ಸರ್ ಅಂತಂದರೆ ಕೋಕೋ ಗೌಫ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಕೋಕೋ ಗೌಫ್ ಅವರು ಲಾಸ್ಟ್ ಇಯರ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದು ನಿಮಗೆ ಸೆಂಟ್ರಲ್ ಹಾಗೆ ಸ್ಟೇಟಿನ ಪ್ರತಿಯೊಂದು ಎಕ್ಸಾಮಲ್ಲೂ ಇದು ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅಂದರೆ ನಿಮಗೆ ಇನ್ನೊಂದು ಏನು ಕೇಳ್ಬೋದು ಅಂತಂದರೆ, ಈ ಅಲೆಕ್ಸಾಂಡರ್ ಝರೆವ್ ಅವರು ಯಾವ ದೇಶದವರು ಅಂತ ಕೇಳಬಹುದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಒಂದು ಜರ್ಮನಿ ದೇಶದವರು ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾವ ದೇಶ? ಒಂದು ಜರ್ಮನಿ ದೇಶ. ಹಾಗೆ ಒಂದು ಮೇರಿ ಅಥವಾ ಒಂದು ಮೀರಾ ಆಂಡ್ರೇವಾನ್ ಅವರು ಯಾವ ದೇಶದವರು? ಅವರು ರಷ್ಯಾ ದೇಶದವರು ಆಗಿದ್ದಾರೆ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಬೋದಾ? ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 8 ಜೂನ್ 2026ರಂದು 7.8 ತೀವ್ರತೆಯ ಪ್ರಬಲ ಭೂಕಂಪದ ನಂತರ ಯಾವ ದೇಶದ ಮಿಂಡನಾವೋ ದ್ವೀಪಕ್ಕೆ ಸುನಾಮಿ ಎಚ್ಚರಿಕೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ಸುನಾಮಿ ಎಚ್ಚರಿಕೆ ನೀಡಲಾಗಿದೆ ಒಂದು ದೇಶದಲ್ಲಿ. ಆ ಒಂದು ದೇಶದಲ್ಲಿ ಒಂದು ದ್ವೀಪ ಕಂಡುಬರುತ್ತೆ. ಆ ದ್ವೀಪದ ಹೆಸರು ಈ ಒಂದು ಮಿಂಡನಾವೋ ದ್ವೀಪ ಅಂತ ಹೇಳ್ತೀವಿ. ಸೊ ಎಷ್ಟು ತೀವ್ರತೆಯ ಭೂಕಂಪ ಅಲ್ಲಿ ಆಗಿದೆ ಅಂತ ಕೇಳಿದ್ರೆ 7.8 ಅಂತ ಹೇಳ್ತೀವಿ. ತೀವ್ರತೆಯನ್ನು ನಾವು ಯಾವ ಒಂದು ಮಾನದಲ್ಲಿ ಎಳಿತೀವಿ ಅಂತ ಕೇಳ್ತೇವೆ ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ರಿಕ್ಟರ್ ಮಾನದಲ್ಲಿ. ಯಾವ ಮಾನದಲ್ಲಿ? ಈ ಒಂದು ರಿಕ್ಟರ್ ಅಂತಕ್ಕಂತಹ ಮಾನದಲ್ಲಿ ನಾವು ಈ ಭೂಕಂಪದ ತೀವ್ರತೆಯನ್ನು ಎಳಿತೀವಿ ಅಂತ ಹೇಳಬೇಕಾಗತ್ತೆ. ಸೊ ಇದನ್ನು ಕೇಳ್ತಾನೆ ಸ್ಟೇಟ್ ಗೌರ್ಮೆಂಟಲ್ಲಿ, ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಸ್ಟ್ಯಾಟಿಕಲಿ ಕೇಳೋ ಪ್ರಶ್ನೆ ಇದು ಆಗಿದೆ. ಸೊ ಹಾಗಾದರೆ ಇದು ದ್ವೀಪ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ? ಯಾವ ದೇಶದಲ್ಲಿ ಕಂಡುಬರಬಹುದು? ಇಂಡೋನೇಷ್ಯಾ. ಇಂಡೋನೇಷ್ಯಾದಲ್ಲಿ 2 ತಿಂಗಳ ಹಿಂದೆ ಭೂಕಂಪ ಆಗಿತ್ತು. ಅದು ಸಹ 7.8 ಅಲ್ಲ, 7.6 ಆಗಿತ್ತು. ಓಕೆ, ಬಟ್ ಇಲ್ಲಿ 7.8 ಕೇಳಿದ್ದಾನೆ. ಫಿಲಿಪೈನ್ಸ್ ಕೊಟ್ಟಿದ್ದಾನೆ, ಜಪಾನ್ ಕೊಟ್ಟಿದ್ದಾನೆ, ಮಲೇಷಿಯಾ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಇವಾಗ ಜಪಾನಲ್ಲೂ ಸಹ ಏನಾಗಿದೆ? ಭೂಕಂಪ ಆಗಿದೆ. ಬಟ್ ಈ ಒಂದು ಮಿಂಡನಾವೋ ದ್ವೀಪ ಈ ಒಂದು ಜಪಾನಲ್ಲಿ ಕಂಡುಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಅದರ ಬದಲಾಗಿ ಒಂದು ಫಿಲಿಪೈನ್ಸ್ ದೇಶದಲ್ಲಿ ಕಂಡುಬರತಕ್ಕಂಥ ಒಂದು ದ್ವೀಪವಾಗಿದೆ. ಯಾವುದೇ ಒಂದು ಮಿಂಡನಾವೋ ದ್ವೀಪ ಅಂತ ಹೇಳ್ತೀವಿ. ಯಾವುದೇ ಒಂದು ಫಿಲಿಪೈನ್ಸ್ ದೇಶ. ಸೊ ಫಿಲಿಪೈನ್ಸ್ ದೇಶದ ರಾಜಧಾನಿ ಯಾವುದು? ಮನಿಲಾ ಅಂತ ಹೇಳ್ತೀವಿ. ಯಾವುದು?
ಮನಿ ಇಲ್ಲ ಅಲ್ಲ, ಮನಿ ಇಲ್ಲ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಕೊರಿಯಾದ ರಾಷ್ಟ್ರಪತಿ ಲೀ ಜೆ ಮ್ಯೂಂಗ್ ಅವರು ಇಂಪಾರ್ಟೆಂಟ್. ಸೊ ಇದನ್ನು ಕೇಳಿದಾನೆ ಆಲ್ರೆಡಿ. ಈ ದಕ್ಷಿಣ ಕೊರಿಯಾದ ಸೌತ್ ಕೊರಿಯಾದ ರಾಷ್ಟ್ರಪತಿ ಯಾರು, ಪ್ರೆಸಿಡೆಂಟ್ ಯಾರು ಅಂತ ಲೀ ಜೆ ಮ್ಯೂಂಗ್ ಅವರು. ಓಕೆ, ಸೊ ರೀಸೆಂಟಾಗಿ ಮೀನ್ಸ್ 6 ಮಂತ್ ಆಯಿತು ಅನ್ಸುತ್ತೆ ಇವರು ನೇಮಕ ಆಗಿ. ಸೊ ಇವರು ಮುಂದಿನ ಪ್ರಧಾನಮಂತ್ರಿಯಾಗಿ ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ ಅಂತ ಕೇಳಿದಾನೆ. ಸರಿನಾ ಸರ್, ಅಲ್ಲಿ ನಾಮನಿರ್ದೇಶನ ಮಾಡ್ತಾರಾ? ಹೌದು, ನಾಮನಿರ್ದೇಶನ ಮಾಡ್ತಾರೆ. ಎಲ್ಲಿ ಅಂದರೆ ಒಂದು ಸೌತ್ ಕೊರಿಯಾದಲ್ಲಿ, ನಾರ್ತ್ ಕೊರಿಯಾ ಅಲ್ಲ. ಓಕೆ, ಸೌತ್ ಕೊರಿಯಾದಲ್ಲಿ. ಸೊ ಹಾಗಾದರೆ ಆ ಪ್ರಧಾನಮಂತ್ರಿ ಯಾರು ಅಂತ ಹಾನ್ ಸಾಂಗ್ ಸೂಕ್ ಅವರು, ಕಿಮ್ ಮಿನ್ ಸೋಕ್ ಅವರು, ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಾನ್ ಮ್ಯೋಂಗ್ ಸೂಕ್ ಅವರು, ಆ್ಯಂಡ್ ನೆಕ್ಸ್ಟ್ ಚೋ ಹ್ಯೂನ್ ಅವರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಮತ್ತು ಆಪ್ಷನ್ ಸಿ ನೋಡಿ ಸೇಮ್ ಅನ್ನಿಸ್ತದಲ್ಲ ಅಲ್ವಾ? ಸೊ ನಾರ್ಮಲ್ ಆಗಿ ನಾವು ಹಾನ್ ಅಂತ ನೆನ್ಪಿಟ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಅದು ಹಾನ್ ಸೋಂಗ್ ಸೂಕ ಅಥವಾ ಹಾನ್ ಮ್ಯೋಂಗ್ ಸೂಕ ಅಂತ ಕನ್ಫ್ಯೂಷನ್ ಆಗ್ತದೆ. ಬಟ್ ನಿಮ್ಗೆ ಗೊತ್ತಿರಲಿ ಹಾನ್ ಸಾಂಗ್ ಸೂಕ್ ಅವರು. ಓಕೆ, ಯಾರಂತ ಹೇಳ್ತೀವಿ ಒಂದು ಹಾನ್ ಸಾಂಗ್ ಸೂಕ್ ಅವರು. ಸೊ ಈ ಒಂದು ಸಾಂಗ್ ಸಹ ನಿಮ್ಗೆ ಇಷ್ಟ ಆಗುತ್ತೆ, ಮೇ ಬಿ ಇವರು ಸಹ ನಿಮ್ಗೆ ಇಷ್ಟ ಆಗ್ಬೋದು. ಯಾರು ಈ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ನಿಮ್ಮ ಸ್ಯಾಮ್ಸಂಗ್ ಮೊಬೈಲ್ಗಳು, LG ಇದೇ ದೇಶದ ಒಂದು ಬ್ರ್ಯಾಂಡ್ಗಳಾಗಿದ್ದಾವೆ. ಓಕೆ, ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಹೊಂಡಾಯ್ ಕಂಪ್ನಿ, ಸೊ ಅದು ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026 ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವುದು, ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸಲಿರುವವರು ಯಾರು ಅಂತ ಕೇಳಿದ್ದಾರೆ. ಯಾರು ಸರ್ ಇವರು? LPMS ಫುಲ್ ಫಾರ್ಮಿಂಗ್ ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಸಿಸ್ಟಮನ್ನು ಆರಂಭ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಸರ್ ದ್ಯಾಟ್ ಇಸ್ ಈ ಒಂದು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಕರೆಂಟ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, KAO ತೇಜಸ್ವಿನಿ ಎಂಬ ಹಸಿರು ಮೆಣಸಿನಕಾಯಿ ಪ್ರಭೇದವನ್ನು ಜೂನ್ 2026 ಯಾವ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾನೆ. ಹಸಿರು ಮೆಣಸಿನಕಾಯಿ ಹೆಸರೇನು? ತೇಜಸ್ವಿನಿ. ನಿಮ್ಮ ಫ್ರೆಂಡ್ ಯಾರಾದರೂ ಇದ್ದರೆ ತೇಜಸ್ವಿನಿ ಎಷ್ಟು ಖಾರ ಆಗಿದೆಯಾ ಅಂತ ಹೇಳಿ, ಮೀನ್ಸ್ ಸೊ ನೆನಪುಳಿತದೆ ನಿಮಗೆ ಅಷ್ಟೇ. ಓಕೆ, ಸೊ ಈ ಒಂದು ತೇಜಸ್ವಿನಿ ಅಂತಕ್ಕಂಥದ್ದು ಏನು ಅಂತ ನಿಮಗೆ ಕೇಳ್ಬೋದು. ಕೇಳ್ತಾನೆ, ಸಾಕಷ್ಟು ಸರಿ ಕೇಳಿದ್ದಾನೆ. ಓಕೆ, ಲೈಕ್ ಪೂಸಾ ಅಂತಕ್ಕಂಥದ್ದು ಯಾವ ತಳಿಯಾಗಿದೆ, ಆ್ಯಂಡ್ ನೆಕ್ಸ್ಟ್ IR ಅನ್ನೋದು ಯಾವ ತಳಿಯಾಗಿದೆ, ಲೈಕ್ ಈ ರೀತಿ ಕೇಳಿರ್ತಾನೆ ನಿಮಗೆ. ಸೊ ಅದಕ್ಕೆ ಇಲ್ಲಿ ತೇಜಸ್ವಿನಿ ಅನ್ನೋದು ನೆನಪಿಟ್ಕೊಳ್ಳಿ, ಇದೊಂದು ಮೆಣಸಿನಕಾಯಿ ತಳಿಯಾಗಿದೆ. ಓಕೆ, ಇದು ಹಸಿರು ಮೆಣಸಿನಕಾಯಿ ತಳಿಯಾಗಿದೆ. ಸೊ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿರ್ಬೋದು ಈ ಒಂದು ವಿಶ್ವವಿದ್ಯಾಲಯ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಅದು ಒಂದು ಕೇರಳ ಕೃಷಿ ವಿಶ್ವವಿದ್ಯಾಲಯ ಇದನ್ನು ಅಭಿವೃದ್ಧಿಪಡಿಸಿದೆ. ಆ್ಯಂಡ್ ದೆನ್ ಇದು ಒಂದು ರೀತಿ ಹೇಳೋದಾದರೆ ನೀವು ವರ್ಷದ 12 ತಿಂಗಳನ್ನು ಸಹ ಇದನ್ನು ಬೆಳಿಬಹುದು. ಆ್ಯಂಡ್ ಇದನ್ನು ಟೆರಸ್ ಫಾರ್ಮಿಂಗಲ್ಲೂ ಸಹ ನೀವು ಬಳಸ್ಬೋದು. ಯಾವುದನ್ನು? ಈ ಒಂದು ತೇಜಸ್ವಿನಿ ಮೆಣಸಿನಕಾಯಿಯನ್ನು ಟೆರಸ್ ಫಾರ್ಮಿಂಗ್ ಮಾಡ್ತಾರಲ್ವ, ಟೆರಸ್ ಫಾರ್ಮಿಂಗಲ್ಲೂ ಸಹ ನೀವು ಬಳಸ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂದರೆ ಇದು ಪೊದೆ ರೀತಿಯಾಗಿ ಸಹ ಬೆಳೆಯಬಲ್ಲತಕ್ಕಂಥ ಒಂದು ಪ್ರಭೇದ ಆಗಿದೆ ಇದು. ಯಾವುದು? ತೇಜಸ್ವಿನಿ ಅಂತಕ್ಕಂಥದ್ದು. ಯಾಕಂದರೆ ಕೇರಳದಲ್ಲಿ ಸ್ವಲ್ಪ ಪೊದೆಗಳು ಜಾಸ್ತಿ ಅಲ್ವಾ. ಸೊ ಮೀನ್ಸ್ ಪೊದೆ ರೀತಿ ಗಿಡಕ್ಕೆ ಹಬ್ಬುತ್ತದಲ್ವಾ ಬಳ್ಳಿ. ಸೊ ಆ ರೀತಿ ಬಳ್ಳಿಯ ರೀತಿ ಇದು ಸಹ ಬೆಳೀತದೆ ಅಂತ ಸಹ ಹೇಳಿದ್ದಾರೆ. ಯಾರು? ಈ ಒಂದು ಕೇರಳದ ಯೂನಿವರ್ಸಿಟಿಯವರು, ಕೇರಳ ಅಗ್ರಿ ಯೂನಿವರ್ಸಿಟಿಯವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಅತ್ಯಂತ ಕಡಿಮೆ ಒಟ್ಟು ಫಲವತ್ತತೆ ಪ್ರಮಾಣ, ಟೋಟಲ್ ಫರ್ಟಿಲಿಟಿ ರೇಟ್ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ದಾಖಲಾಗಿದೆ ಅಂತ ಕೇಳಿದ್ದಾನೆ. ಎಲ್ಲಿ ದಾಖಲಾಗಿರ್ಬೋದು ಇದು? ಯಾವುದು? ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಎಲ್ಲಂದರೆ ದ್ಯಾಟ್ ಈಸ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಅಂಡಮಾನ್ ಆ್ಯಂಡ್ ನಿಕೋಬಾರದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆಯಲ್ಲ ಇದು ಕಡಿಮೆ ಆಗಿದೆ. ಹಾಗೆ ಓವರಾಲ್ ನಮ್ಮ ಭಾರತದ ಎಷ್ಟಿದೆ? ನಮ್ಮ ಭಾರತ ಸಹ ಕಡಿಮೆ ಆಗಿದೆ. ಓಕೆ, ನಾರ್ಮಲ್ ಆಗಿ ನಾವು ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದೀವಿ. ಎಷ್ಟಿರಬೇಕು ಅಂತಂದರೆ 2.1 ಇರಬೇಕಾಗಿತ್ತು. ಎಷ್ಟು? 2.1. ಬಟ್ ನಮ್ಮದು ಕರೆಂಟ್ ಎಷ್ಟಿದೆ ಅಂದರೆ 1.9 ಇದೆ. ಓಕೆ, ಸರ್ ಏನು ಸರ್ ಇವಾಗಲೇ ಆಲ್ರೆಡಿ 143 crore ಕ್ರಾಸ್ ಆಗಿದೆ. ಸೊ ಇದು ಸಹ ಇನ್ನೂ ಸಹ ಕಡಿಮೆ ಇದೆ ಅಂತ ಹೇಳ್ತಿದ್ದೀರಾ? ಹೌದು, ಮೀನ್ಸ್ ಜನಸಂಖ್ಯೆ ಕ್ರಾಸ್ ಆಗಿದೆ ಆ್ಯಂಡ್ ದೆನ್ ಜನಸಂಖ್ಯೆ ಸ್ಫೋಟ ಆಗಿದೆ. ಬಟ್ ನಮ್ಮ ಭಾರತದಲ್ಲಿರ್ತಕ್ಕಂಥ ಕರೆಂಟ್ ಜನಸಂಖ್ಯೆಗೆ ಇರಬೇಕಾಗಿರ್ತಕ್ಕಂಥ ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ ಅಲ್ವಾ ಅದು 2.1. ಸರ್ ಅದು 2.1 ಯಾಕೆ ಇಟ್ಟಿದ್ದಾರೆ? 2 ಇಟ್ಟರೆ ಓಕೆ ಅಲ್ವಾ? ಮೀನ್ಸ್ 1 ಆಗ್ಬೋದು ಮಗು, ಇಲ್ಲಾಂದರೆ 2 ಆಗ್ಬೋದು ಮಗು. 2.1 ಹೇಗೆ ಮಗು ಆಗುತ್ತೆ ಅಂತ. ಓಕೆ, ಸೊ ಮೀನ್ಸ್ ಇದು 0.1 ಯಾಕೆ ಇಟ್ಕೊಳ್ತಾರೆ ಅಂದರೆ ಮೀನ್ಸ್ ಕೆಲವೊಂದು ರೋಗಗಳಿಂದ ಇದರಿಂದ ಬೇರೆ ಬೇರೆ ಕಾರಣದಿಂದಾಗಿ ಡೆತ್ ಆಗ್ತಲ್ವಾ. ಸೊ ಅದನ್ನು ಮೈನಸ್ ಮಾಡ್ಕೊಳ್ಬೇಕು ಅಂತ 2.1 ಅಂತ ಇಟ್ಕೊಂಡಿರ್ತಾರೆ. ಸೊ ಇದನ್ನು ಸಹ ನಿಮಗೆ ಕೇಳ್ತಾನೆ ಕೆಲವೊಂದು ಎಕ್ಸಾಮ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮತ್ತೇನು ಕೇಳ್ಬೋದು ಇದ್ರದ್ದು ಅಂತಂದರೆ ನಿಮಗೆ ಈ ಅಂಡಮಾನ್ ನಿಕೋಬಾರ್ದು ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂತ. ನಮ್ಮ ಭಾರತದ ಎಷ್ಟಿದೆ? 1.9 ಇದೆ. ಇಲ್ಲಿದೆ ಎಷ್ಟಿದೆ ಅಂದರೆ 0.9 ಇದೆ. ಓಕೆ, ಎಷ್ಟಿದೆ ಅಂದರೆ 0.9 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುಮಾರು 14,000ದಿಂದ 14,400 ವರ್ಷಗಳಷ್ಟು ಹಳೆಯದಾದ ಮಾನವನ ಪಾದ ಮತ್ತು ಕೈ ಮುದ್ರೆಗಳು ಯಾವ ಗುಹೆಯಲ್ಲಿ ಪತ್ತೆಯಾಗಿವೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಗುಹೆಯಲ್ಲಿ ಪತ್ತೆಯಾಗಿವೆ? ಯಾವ ಗುಹೆ ಇರ್ಬೋದು ಇದು? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗತ್ತೆ, ಈ ಒಂದು ಗ್ರೋಟಾ ಡೆಲ್ಲಾ ಬಾಸುರಾ ಅಂತಕ್ಕಂತಹ ಗುಹೆ. ಯಾವುದೇ ಒಂದು ಗ್ರೋಟಾ ಡೆಲ್ಲಾ ಬಾಸುರಾ ಅಂತಕ್ಕಂತಹ ಗುಹೆಯಲ್ಲಿ ಇದು ಪತ್ತೆಯಾಗಿವೆ.
ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ಕಂಡುಬರುತ್ತೆ ಸರ್? ಹಾಗಾದರೆ ಇದು ನಮ್ಮ ಭಾರತ ದೇಶದಲ್ಲಿ ಕಂಡುಬರುತ್ತಾ? ಇಲ್ಲ, ಇದು ಇಟಲಿಯಲ್ಲಿ ಕಂಡುಬರುತ್ತೆ. ಯಾವ ದೇಶ? ಒಂದು ಇಟಲಿ. ಯುರೋಪಿನ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಇಟಲಿ ದೇಶದಲ್ಲಿ ಈ ಒಂದು ಗ್ರೋಟಾ ಡೆಲ್ಲಾ ಬಾಸುರ ಅಂತಕ್ಕಂತಹ ಗುಹೆ ಕಂಡುಬರುತ್ತೆ. ಆ ಗುಹೆಯಲ್ಲಿ ಕೈ ಮುದ್ರೆಗಳು ಹಾಗೆ ಮಾನವನ ಪಾದಗಳು ಕಂಡುಬಂದಿದ್ದಾವೆ. ಓಕೆ, ಪಾದ ಮತ್ತು ಕೈ ಮುದ್ರೆಗಳು ಕಂಡುಬಂದಿದ್ದಾವೆ. ಅಂದರೆ ನೆಕ್ಸ್ಟ್ ಇದು ಎಷ್ಟು ಹಳೆಯದಾಗಿರ್ತಕ್ಕಂಥದ್ದಿದೆ? 14,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥದ್ದು ಇದ್ದಾವೆ. ಅಂದರೆ ನೆಕ್ಸ್ಟ್ ಸಿಪ್ರಿ ವಾರ್ಷಿಕ ಪುಸ್ತಕ 2026 ಪ್ರಕಾರ ಜನವರಿ 2026 ಹೊತ್ತಿಗೆ ಭಾರತದ ಬಳಿ ಎಷ್ಟು ಪರಮಾಣು ವಾರ್ ಹೆಡ್ಗಳಿದ್ದಾವೆ ಅಂತ ಹೇಳಿದ್ದಾರೆ. ಯಾರು? ಈ ಒಂದು ಸಿಪ್ರಿ ಅವರು. ಎಷ್ಟಿದೆ ಅಂತ ಹೇಳಿದ್ದಾರೆ. ಎಷ್ಟು ಅಂದರೆ ನಿಮ್ಗೆ ಗೊತ್ತಿರಲಿ, 190 ಇದ್ದಾವೆ ನಮ್ಮ ಭಾರತದಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ನೆರೆಯ ಪಾಕಿಸ್ತಾನದಲ್ಲಿ ಎಷ್ಟಿದ್ದಾವೆ? 170 ಇದ್ದಾವೆ ವಾರ್ ಹೆಡ್ಗಳು. ಓಕೆ, ಸೊ ನಮ್ಮ ವಾರ್ ಹೆಡ್ಗಳು ನಮ್ಮ ಭಾರತದಲ್ಲಿ ಎಷ್ಟಿದ್ದಾವೆ ಅಂತಂದರೆ 190 ಇದ್ದಾವೆ. ಹಾಗೆ ಪಾಕಿಸ್ತಾನದಲ್ಲಿ ಎಷ್ಟಿದ್ದಾವೆ ಅಂದರೆ 170 ಇದ್ದಾವೆ. ಯಾಕಂದರೆ ಎರಡನ್ನೂ ಸಹ ಕೇಳ್ತಾನೆ ಆ್ಯಂಡ್ ಅವರು ಎರಡನ್ನೂ ಸಹ ಒಂದೇ ಸರಿ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪುರುಷರ ಅಂಡರ್ 18 ಏಷ್ಯಾ ಕಪ್ ಹಾಕಿ 2026 ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ ಅಂತ ಕೇಳಿದ್ದಾನೆ. ಯಾವುದು? ಅಂಡರ್ 18 ಹಾಕಿ ಏಷ್ಯಾ ಕಪ್. ಓಕೆ, ಯಾವುದೇ ಒಂದು ಹಾಕಿ ಏಷ್ಯಾ ಕಪ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ, ಸಿಂಪಲ್ ಟರ್ಮಲ್ಲಿ ಇಲ್ಲಿ ನೀವು ಗೆಸ್ ಮಾಡಬಹುದು. ಒಂದು ಇದ್ರೆ ಇಂಡಿಯಾ ಇರುತ್ತೆ, ಇರಲಿಲ್ಲ ಅಂತಂದರೆ ಆಲ್ಮೋಸ್ಟ್ ಹಾಕಿ ಅಂತ ಬಂದಾಗ ಪಾಕಿಸ್ತಾನ ಇರುತ್ತೆ. ಓಕೆ, ಮ್ಯಾಕ್ಸ್ ಚಾನ್ಸಸ್ ಇರೋದು. ಬಟ್ ದ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು ಅಂದರೆ ನೀವು ಇಂಡಿಯಾನೇ ಕೊಡಬೇಕು. ಸೆಕೆಂಡ್ ಪ್ರಿಫರೆನ್ಸ್ ನೀವು ಪಾಕಿಸ್ತಾನ ಕೊಡಬಹುದು. ಯಾಕೆಂದರೆ ಪಾಕಿಸ್ತಾನವು ಸಹ ಹಾಕಿಯಲ್ಲಿ ಬಹಳಷ್ಟು ಸಾಧನೆ ಮಾಡಿದೆ. ಓಕೆ, ಸೊ ಇಂಡಿಯಾ ಎಷ್ಟು ಹಾಕಿಯಲ್ಲಿ ಸಾಧನೆ ಮಾಡಿದೆಯಲ್ವಾ, ಅದರಷ್ಟೇ ಪಾಕಿಸ್ತಾನವು ಸಹ ಹಾಕಿಯಲ್ಲಿ ಸಾಧನೆ ಮಾಡಿದೆ. ಸೊ ಅದನ್ನು ಸಹ ನಾವು ಮರೆಯೋ ಹಾಗಿಲ್ಲ. ಬಟ್ ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು? ಗೆದ್ದಿರ್ತಕ್ಕಂಥ ದೇಶ ನಮ್ಮ ಭಾರತ ಅಂತ ಹೇಳ್ತೀವಿ. ಯಾವುದೇ ಒಂದು ಭಾರತ ಅಂತಕ್ಕಂತಹ ದೇಶ. ಸೊ ಈ ಒಂದು ಮೆನ್ಸ್ ಅಂಡರ್ 18 ಏಷ್ಯಾ ಕಪ್ ಹಾಕಿ 2026 ಟೈಟಲನ್ನು ಗೆದ್ದುಕೊಂಡಿದೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಇದು ಎಲ್ಲಿ ನಡೆದಿತ್ತು? ಈ ಒಂದು ಟೂರ್ನಮೆಂಟ್ ಇದು ನಡೆದಿರ್ತಕ್ಕಂಥದ್ದು ಈ ಒಂದು ಜಪಾನಲ್ಲಿ. ಓಕೆ, ಎಲ್ಲಿ ನಡೆದಿತ್ತು ಅಂದರೆ ಈ ಒಂದು ಜಪಾನಲ್ಲಿ ಇದು ನಡೆದಿತ್ತು. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸಾಗರ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸಾಗರ ದಿನಾಚರಣೆಯನ್ನು. ಸೊ ನಿಮ್ಗೆ ಹೇಳಿದ್ದೀನಿ, ಸಾಗರ ದಿನಾಚರಣೆ ಮೀನ್ಸ್ ಸಾಗರ ಅಂದರೆ ಇನ್ಫಿನಿಟಿ ಇರುತ್ತೆ. ಇದು ಹೇಗಿದೆ ಅಲ್ವಾ, ಇನ್ಫಿನಿಟಿ ನಾನು ಹೀಗೆ ಬರೆಯಲ್ಲ, ಹೀಗೆ ಬರೀತೀನಿ, ಅದು ಏನಾಗುತ್ತೆ? 8 ಕಾಣಿಸುತ್ತೆ. ಸೊ 8 ಜೂನ್ ಅಂತ ಹೇಳ್ತೇವೆ, ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 5.36 ಕ್ರೋರ್ ಅಭಿವೃದ್ಧಿ ಯೋಜನೆಯಿಂದಾಗಿ ಸುದ್ದಿಯಲ್ಲಿದ್ದ ಝಜ್ಜರ್ ಬಚೌಲಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಝಜ್ಜರ್ ಬಚೌಲಿ. ಸೊ ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು. ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಕಂಡುಬರ್ತಕ್ಕಂಥದ್ದು ಈ ಒಂದು ಪಂಜಾಬಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಒಂದು ಪಂಜಾಬಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಝಜ್ಜರ್ ಬಚೌಲಿ ಅಂತ ಹೇಳ್ತೀವಿ, ಝಜ್ಜರ್ ಬಚೌಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾಸ್ಕಾ ನಿಸ್ಥೀಸ್ ಚಪಾಕಾಖಿಯನಿಸ್ ಎಂಬ ಹೊಸ ಸ್ನೇಕ್ ಈಲ್ ಪ್ರಭೇದವನ್ನು ಇತ್ತೀಚೆಗೆ ಎಲ್ಲಿ ಪತ್ತೆ ಮಾಡಲಾಯಿತು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದನ್ನು ಪತ್ತೆ ಮಾಡಲಾಗಿರ್ಬೋದು. ಎಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ಈ ಒಂದು ಕಾಕಿನಾಡು ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ಆಂಧ್ರ ಪ್ರದೇಶದ ಕಾಕಿನಾಡು ಮೀನುಗಾರಿಕೆ ಬಂದರಿನಲ್ಲಿ ಇದನ್ನು ಪತ್ತೆ ಮಾಡಲಾಗಿದೆ. ಯಾವುದನ್ನು? ಈ ಒಂದು ಸ್ನೇಕ್ ಈಲ್ ಅಂತಕ್ಕಂಥ ಒಂದು ಪ್ರಭೇದವನ್ನು. ಅದರ ಹೆಸರು ಏನಾಗಿದೆ? ಭಾಸ್ಕಾ ನಿಸ್ಥೀಸ್ ಚಪಾಕಾಖಿಯನಿಸ್ ಅಂತಕ್ಕಂತಹ ಒಂದು ಹೆಸರು ಕೊಟ್ಟಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 55ನೇ ವಯಸ್ಸಿನಲ್ಲಿ ನಿಧನರಾದ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾರು ಅಂತ ಬಂತು ನೋಡಿ ನಿಮಗೆ. ಮತ್ತೆ SSC ಕ್ವಶನ್ ಇದು RRBಯಲ್ಲಿ ಕೇಳಲ್ಲ. ಓಕೆ, ಸೊ ಯಾರು ಇವರು ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಕರ್ನಾಟಕದ ಈ ಸೂರಜ್ ಹೆಗಡೆ ಅವರು ಅಂತ ಹೇಳ್ತೀವಿ. ಸೂರಜ್ ಹೆಗಡೆ ಯಾಕೆ ಸರ್ ಇವರು? ನಾನು ಕೇಳೇ ಇಲ್ಲಲ್ಲ. ಸಿದ್ದರಾಮಯ್ಯ ಕೇಳಿದ್ದೀನಿ, DK ಶಿವಕುಮಾರ್ ಕೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಕೇಳಿದ್ದೇನೆ. ಬಟ್ ಇವರು ನಿಧನರಾಗಿಲ್ಲ ಅಲ್ಲ. ಓಕೆ, ನಿಧನರಾಗಿರೋರು ಕೇಳಿದ್ದಾರೆ, ಇವರು ನಿಧನರಾಗಿಲ್ಲ, ಇವರು ಆಗಿಲ್ಲ. ನ್ಯೂಸಲ್ಲಿ ಇರೋದು ಜಾಸ್ತಿ, ನಿಮಗೆಲ್ಲರಿಗೂ ಸಹ ಗೊತ್ತಿರೋದು. ಸೊ ಹಾಗೆ ನೀವು ಎಲಿಮಿನೇಟ್ ಮಾಡಿ ಹೇಳ್ಬೋದು. ಆ್ಯಂಡ್ ದೆನ್ ನಿಮ್ಗೆ ಗೊತ್ತಿರಬಹುದು, ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂಥ ಎರಡನೇ ಲಾಂಗ್ ಟರ್ಮ್ಗೆ ಸೆಕೆಂಡ್ ಹೈಯೆಸ್ಟ್ ಆಗಿರ್ತಕ್ಕಂತಹ ಮುಖ್ಯಮಂತ್ರಿ ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು D ದೇವರಾಜ ಅರಸು ಅವರು ಅಂತ ಹೇಳ್ತೀವಿ. ಆ D ದೇವರಾಜ ಅರಸು ಅವರ ಮೊಮ್ಮಗ ಇವರು. ಓಕೆ, ಯಾರು ಅಂದರೆ ಒಂದು ಸೂರಜ್ ಹೆಗಡೆ ಅವರು. ಸೊ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ನ್ಯೂಸಲ್ಲಿದ್ದಾರೆ. ಓಕೆ, ಸೊ ನಮ್ಮ ಕರ್ನಾಟಕದವರು. ಇದು ಸಹ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, AI ಆಧಾರಿತ ನವಜಾತ ಮಾಪನ ವ್ಯವಸ್ಥೆಯನ್ನು ಅಳವಡಿಸುವುದಾಗಿ ಘೋಷಿಸಿರುವ ರಾಜ್ಯ ಸರ್ಕಾರ ಯಾವುದು ಅಂತ ಕೇಳಿದ್ದಾನೆ. ನವಜಾತ ಮಾಪನ ವ್ಯವಸ್ಥೆಯನ್ನು ಯಾವ ಒಂದು ರಾಜ್ಯ ಸರ್ಕಾರ ಇದನ್ನು ಘೋಷಣೆ ಮಾಡಿದೆ? ಯಾವುದು ಮಾಡಿರ್ಬೋದು ಇದು? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಸೊ ಅಂದರೆ ಇದೇ ಆಂಧ್ರ ಪ್ರದೇಶ. ಸೊ ಇವಾಗ ಸ್ವಲ್ಪ ಫರ್ಟಿಲಿಟಿ ರೇಟ್ ಹೆಚ್ಚಿಗೆ ಮಾಡಬೇಕು ಅಂತ ಏನೇನೋ ಸ್ಕೀಮ್ಗಳನ್ನು ತೊಗೊಂಡು ಬರ್ತಾ ಇದೆ. ಸೊ ಮೀನ್ಸ್ ಇವಾಗ 3ನೇ ಮಗು ಏನಾದರೂ ಹುಟ್ಟಿದರೆ 30,000 ನಾನು ದುಡ್ಡು ಕೊಡ್ತೀನಿ. ಆ್ಯಂಡ್ 4ನೇ ಮಗು ಏನಾದರೂ ಹುಟ್ಟಿದರೆ 40,000 ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರು ಅಂದರೆ ಒಂದು ಆಂಧ್ರ ಪ್ರದೇಶದವರು. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವೀಸಾ ಇಂಡಿಯಾ ತನ್ನ ಭಾರತ ಕೇಂದ್ರಿತ ಅಭಿಯಾನಗಳಿಗಾಗಿ ಯಾರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಅಂತ ಕೇಳಿದ್ದಾನೆ. ಯಾವುದೋ ಈ ಒಂದು ವೀಸಾ ಇಂಡಿಯಾ. ಸೊ ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿರಬಹುದು ಹೇಳ್ಬೋದಾ? ಯಾರು ಗೆಸ್ ಮಾಡಿ.
ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು SRK ಅಂತ ಹೇಳ್ತೀವಿ. ಯಾರು ಈ ಒಂದು ಶಾರುಖ್ ಖಾನ್ ಅವರು ಅಂತ ಹೇಳ್ತೀವಿ. ಯಾರು ಈ ಒಂದು ಶಾರುಖ್ ಖಾನ್ ಅವರು ಈ ವೀಸಾ ಇಂಡಿಯಾದ ಅಧಿಕೃತ ರಾಯಭಾರಿಯಾಗಿ ಆಯ್ಕೆ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಟೋ ಇಮ್ಯೂನ್ ಬ್ಲಿಸ್ಟರಿಂಗ್ ಡಿಸೀಸಸ್ ರೋಗ ನಿರ್ಣಯಕ್ಕಾಗಿ AI ಆಧಾರಿತ ತಂತ್ರಜ್ಞಾನವನ್ನು ಇತ್ತೀಚೆಗೆ ಯಾವ ಸಂಸ್ಥೆಗಳ ಸಂಯುಕ್ತ ಅಧ್ಯಯನದ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳ್ತೇನೆ. ಯಾವುದು ಒಂದು ಆಟೋ ಇಮ್ಯೂನ್ ಬ್ಲಿಸ್ಟರಿಂಗ್ ಡಿಸೀಸಸ್ ಅಂತಕ್ಕಂತಹ ರೋಗ ನಿರ್ಣಯಕ್ಕಾಗಿ. ಸೊ ಯಾವ ಸಂಸ್ಥೆಗಳು ಅಂತ, ಯಾವ ಸಂಸ್ಥೆ ಆಗಿರ್ಬೋದು ಅದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪಂಜಾಬ್ ವಿಶ್ವವಿದ್ಯಾಲಯ ಪಟಿಯಾಲ ಮತ್ತು ಈ ಒಂದು PGIMER ಚಂಡೀಗಢ ವಿಶ್ವವಿದ್ಯಾಲಯಗಳು ಅಂತ ಹೇಳ್ತೀವಿ ಸರ್ನ. ಸೊ ಎಲ್ಲ ವಿಶ್ವವಿದ್ಯಾಲಯಗಳು ಸೇರಿ ಇದನ್ನು ಅಭಿವೃದ್ಧಿಪಡಿಸಿದ್ದಾವೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಮೇನ್ಲಿ ಯಾವುದು ಅಂದರೆ ಒಂದು ಪಂಜಾಬ್ ವಿಶ್ವವಿದ್ಯಾಲಯ ಹಾಗೆ ಒಂದು ಪಟಿಯಾಲ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಪಟಿಯಾಲವನ್ನು ನಾವು ರಾಯಲ್ ಸಿಟಿ ಅಂತ ಸಹ ಕರಿತೀವಿ. ಅದನ್ನು ಸಹ ಕೇಳಿದ್ದಾನೆ, ಐ ಥಿಂಕ್ ಇನ್ SSC MTS ಅಲ್ಲಿ ಕೇಳಿದ್ದಾನೆ ಅನ್ಸುತ್ತೆ ಲಾಸ್ಟ್ ಇಯರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯೋಗಾಂಧ್ರ 2026 ಅಭಿಯಾನವನ್ನು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಅಂತ. ಓಕೆ, ಯಾವುದೇ ಒಂದು ಯೋಗಾಂಧ್ರ ಅಂತಕ್ಕಂಥ ಒಂದು ಏನಂತ ಹೇಳ್ತೀವಿ ಅಭಿಯಾನ. ಸೊ ಯಾವುದು ಪ್ರಾರಂಭ ಮಾಡಿರ್ಬೋದು ಸರ್ ಯೋಗಾಂಧ್ರ. ಸೊ ಯೋಗ ಅಂತ ಅಷ್ಟೇ ಇದ್ದರೆ ನಮ್ಮ ಕರ್ನಾಟಕ ಆಗಿರ್ಬೋದಲ್ಲ, ಬಟ್ ಇಲ್ಲಿ ಯೋಗ ಆಂಧ್ರ, ಯೋಗ ಅಧಿಕ್ ಆಂಧ್ರ ಹಾಗೆ ಬರುತ್ತೆ ಅಲ್ವಾ. ಸೊ ಮೀನ್ಸ್ ಯಾವ ಸಂಧಿ ಆಗ್ಬೋದು ಅದನ್ನು ನೀವು ಹೇಳಿ. ಅದೇ ಇಲ್ಲಿ ಯೋಗ ಆಂಧ್ರ ಮೀನ್ಸ್ ಇಲ್ಲಿ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಸೊ ಸಿಂಪಲ್ ಏನು ಬಿಟ್ಕೊಳ್ಬೋದು. ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಕ್ವಶನ್ ಮೇಲೆ ಯಾಕೆ ಅಂತಂದರೆ, ಸೊ ಈ ತಿಂಗಳೇನಿದೆಯಲ್ವಾ ಯೋಗ ದಿನ ಬರುತ್ತೆ ಯಾವಾಗ, ಜೂನ್ 21ಗೆ. ಸೊ ದ್ಯಾಟ್ಸ್ ವೈ ಈ ರೀತಿಯ ಅಭಿಯಾನಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವುದೇ ಒಂದು ಯೋಗ ಆಂಧ್ರ 2026 ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರ್ಬೋದು ಯೋಗ ಡೇ ಎಲ್ಲಿ ಆಚರಣೆ ಮಾಡಿದ್ರು, ಇದೇ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ಆಚರಣೆ ಮಾಡಿದ್ರಲ್ವಾ. ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಲಶಕ್ತಿ ಸಚಿವಾಲಯವು ನೀರಾವರಿ ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ MCAD ಮೈಕ್ರೋ ಇರಿಗೇಷನ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಮಾದರಿಗಾಗಿ ಯಾವ ರಾಜ್ಯವನ್ನು ಶ್ಲಾಘಿಸಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯಕ್ಕೆ ಇದು ಶ್ಲಾಘಿಸಿದೆ ಅಂತ. ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಛತ್ತೀಸ್ಗಢ ಅಂತ ಹೇಳ್ತೀವಿ. ಯಾವುದು ಈ ಒಂದು ಛತ್ತೀಸ್ಗಢ ಅಂತ ಹೇಳ್ತೇವೆ. ಒಂದು ಛತ್ತೀಸ್ಗಢಗೆ ಇದು ಶ್ಲಾಘನೆ ಮಾಡಿದ್ದಾರೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ತಮ್ಮ ಆತ್ಮಕಥೆ ದಿ ಸೆಕೆಂಡ್ ಆರ್ಬಿಟ್ ಬಿಲೀಫ್ ಆಫ್ ಅ ಮ್ಯಾನ್ ಡ್ರೀಮ್ಸ್ ಆಫ್ 1.4 ಬಿಲಿಯನ್ ಹಾರ್ಟ್ಸ್ ಅನ್ನು ಘೋಷಿಸಿದವರು ಯಾರು ಅಂತ ಕೇಳಿದಾನೆ. ಯಾವುದು ಆತ್ಮಕಥೆ ಆಗಿರ್ತಕ್ಕಂಥ ದಿ ಸೆಕೆಂಡ್ ಆರ್ಬಿಟ್. ಸೊ ಇದು ಯಾರ್ದು ಅಂತ, ದಿ ಸೆಕೆಂಡ್ ಆರ್ಬಿಟ್ ಯಾರ್ದಾಗಿರ್ಬೋದು. ಯಾರು ಅಂದರೆ ಸರ್ ದ್ಯಾಟ್ ಇಸ್ ರಾಕೇಶ್ ಶರ್ಮಾ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಈ ಒಂದು ರಾಕೇಶ್ ಶರ್ಮಾ ಅವರ ಒಂದು ಪುಸ್ತಕ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಸ್ಪೆಷಲಿ ನಿಮ್ಮ SSC MTSಗೆ ಫಿಕ್ಸು ಬರುತ್ತೆ ನೆಕ್ಸ್ಟ್ ಇಯರ್. ಓಕೆ, ಇವಾಗ ಏನು ನೆಕ್ಸ್ಟ್ ಕಾಲ್ಫಾರ್ಮ್ ಆಗುತ್ತಲ್ಲ SSC MTS 2026. ಸೊ ಅದರಲ್ಲಿ ಫಿಕ್ಸ್ ನಿಮಗೆ ಕ್ವಶನ್ ಕೇಳ್ತಾನೆ ಈ ಒಂದು ವಿಷಯದ ಮೇಲೆ. ಓಕೆ, ಆ್ಯಂಡ್ ದೆನ್ ಈ ಒಂದು ಬುಕ್ಕಿನ ಮೇಲೆ. ಸೊ ನೆನ್ಪಿಟ್ಕೊಳ್ಳಿ, ದಿ ಸೆಕೆಂಡ್ ಆರ್ಬಿಟ್ ಯಾರ ಪುಸ್ತಕವಾಗಿದೆ ಅಂದರೆ ದ್ಯಾಟ್ ಈಸ್ ಒಂದು ರಾಕೇಶ್ ಶರ್ಮಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೂಗಲ್ ಮತ್ತು SpaceX ನಡುವಿನ $920 ಮಿಲಿಯನ್ ಕ್ಲೌಡ್ ಕಂಪ್ಯೂಟಿಂಗ್ ಒಪ್ಪಂದವು ಯಾವಾಗಿನವರೆಗೆ ಜಾರಿಯಲ್ಲಿರ್ತದೆ ಅಂತ ಕೇಳ್ತಾನೆ. ಯಾವಾಗಿನವರೆಗೆ ಇದು ಜಾರಿಯಲ್ಲಿರ್ತದೆ ಅಂತ. ಯಾವಾಗ ಅಂದರೆ ಸರ್ ಅದು ಜಾರಿಯಲ್ಲಿರ್ತಕ್ಕಂಥದ್ದು 2029 ಜೂನ್ವರೆಗೆ ಇದು ಜಾರಿಯಲ್ಲಿರ್ತದೆ. ಎಷ್ಟು, ಇನ್ನೂ 3 ವರ್ಷಗಳ ಕಾಲ ಇದು ಜಾರಿಯಲ್ಲಿ ಇರ್ತದೆ. ಯಾರ್ದು, ಈ ಒಂದು ಗೂಗಲ್ ಮತ್ತು SpaceX ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮುದ್ರ ಹಾರ ರಫ್ತಿಗಾಗಿ ಭಾರತ 2031 ವೇಳೆಗೆ ಎಷ್ಟು ಗುರಿಯನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳಿದಾನೆ. ಎಷ್ಟು ಗುರಿಯನ್ನು ನಿಗದಿಪಡಿಸಲಾಗಿದೆ, ಎಷ್ಟು ಗುರಿ ಅಂದರೆ ಸರ್ ದ್ಯಾಟ್ ಇಸ್ $30 ಬಿಲಿಯನ್ ನಿಗದಿಪಡಿಸಲಾಗಿದೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UPERC ನಿರ್ಬಂಧಿತ ಸಂಸ್ಥೆಯು UPPCLಗೆ ಯಾವ ದೇಶದ ಕೊರ್ಲಚ್ಚು ಜಲವಿದ್ಯುತ್ ಯೋಜನೆಯಿಂದ ವಿದ್ಯುತ್ ಖರೀದಿಸಲು ಅನುಮೋದನೆ ನೀಡಿದೆ ಅಂತ ಕೇಳಿದಾನೆ. ಯಾವುದು UPERC ಮೀನ್ಸ್ ಉತ್ತರ ಪ್ರದೇಶ ಈ ಏನು ಎಲೆಕ್ಟ್ರಿಕ್ ರೆಗ್ಯುಲೇಟರಿ ಬೋರ್ಡ್ ಇರುತ್ತೆ ಅಲ್ವಾ. ಸೊ ಅದು ಅನುಮತಿ ನೀಡಿದೆ ಯಾವ ದೇಶದಿಂದ ವಿದ್ಯುತ್ತನ್ನು ಖರೀದಿಸಲು ಅಂತ. ಯಾವ ದೇಶದಿಂದ ಇರಬಹುದು, ಯಾವ ದೇಶ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಭೂತಾನ್ ದೇಶ ಅಂತ ಹೇಳ್ತೀವಿ. ಯಾವ ದೇಶ, ಈ ಒಂದು ಭೂತಾನ್ ದೇಶ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ಆಗಿ ನಾವು ಗೆಸ್ ಮಾಡಿ ಹೇಳಿದ್ರೆ ಏನಂತ ಹೇಳ್ತೀವಿ, ನೇಪಾಳ ಅಂತ ಹೇಳ್ತೀವಿ. ಯಾಕೆ, UP ಏನಿದೆ ಅಲ್ವಾ, ಸೊ ಇಲ್ಲಿ UP ಕಂಡು ಬಂದರೆ UP ಮೇಲ್ಗಡೆ ನಿಮಗೆ ಎಕ್ಸಾಕ್ಟ್ ನೇಪಾಳ ಕಂಡು ಬರುತ್ತೆ. ಓಕೆ, ಇವನ್ ಬಾರ್ಡರ್ ಸಹ ಶೇರ್ ಮಾಡ್ಕೊಂಡಿದೆ. ಸೊ ಅಲ್ಲಿಂದ ನಾವು ತೊಗೊಂಡಿರ್ಬೋದು ಅಂತ ನಮಗನ್ಸುತ್ತೆ, ಬಟ್ ಅದರ ಬದಲಾಗಿ ಭೂತಾನಿಂದ ನಾವು ಖರೀದಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದನ್ನು ಸಹ ನೀವು ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 29ನೇ ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆಸಲಾಗಿದೆ ಇದನ್ನು, ಎಲ್ಲಿ ಅಂದರೆ ದ್ಯಾಟ್ ಈಸ್ ಒಂದು ಹವಾಯಿ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ಹವಾಯಿಯಲ್ಲಿ ನಡೆಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕದ ಪೋರ್ಟ್ ಲಿವನ್ವರ್ತ್ನಲ್ಲಿ 2 ಪ್ರತಿಷ್ಠಿತ ಸೇನಾ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಗೆದ್ದುಕೊಂಡ ಭಾರತೀಯ ಸೇನೆಯ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಎಲ್ಲಿ ಒಂದು ಪೋರ್ಟ್ ಲಿವರ್ತ್ನಲ್ಲಿ. ಓಕೆ, ಸೊ ಯಾರವರು ಅಂತ, ಯಾರು ಅಂದರೆ ದ್ಯಾಟ್ ಈಸ್ ಈ ಒಂದು ಪ್ರಭಾತ್ ಮಿಶ್ರಾ ಅವರು ಅಂತ ಹೇಳ್ತೀವಿ. ಯಾರು, ಈ ಒಂದು ಮೇಜರ್ ಪ್ರಭಾತ್ ಮಿಶ್ರಾ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ಭಾರತೀಯ ಸೇನೆಯ ಅಧಿಕಾರಿಯಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಇತ್ತೀಚೆಗೆ ವಾಯ್ಸ್ ಫಸ್ಟ್ AI ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಡಿಜಿಟಲ್ ಇಂಡಿಯಾ ಭಾಷಿಣಿ ಯಾವ ವಿಶ್ವವಿದ್ಯಾಲಯದೊಂದಿಗೆ MOUಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಸರಿನಾ. ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ,
ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಕಾಠ್ಮಂಡು ವಿಶ್ವವಿದ್ಯಾಲಯ ನೇಪಾಳ, ತ್ರಿಭುವನ್ ವಿಶ್ವವಿದ್ಯಾಲಯ ನೇಪಾಳ, ದೆಹಲಿ ವಿಶ್ವವಿದ್ಯಾಲಯ ಭಾರತ, ಹಾಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ನಮ್ಮ ಭಾರತ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.